ಇವತ್ತು ಆಲ್ರೆಡಿ ಪದಯಾತ್ರೆ ಸರ್, ಇವತ್ತಿನ ದಿನ 4ನೇ ದಿನ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಮೂಢ ಹಗರಣ ಒಂದಾಗಿರ್ಬೋದು, ಜೊತೆಯಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಮಾರು 1.5 ವರ್ಷದಿಂದ ಏನು ಹಗರಣಗಳ ಮಾಡಿದ್ದಾರೆ ಅದರ ವಿರುದ್ಧವಾದಂಥ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತಿನ ದಿನ ವಿಶೇಷತೆ ಏನಂದರೆ ಉತ್ತರ ಕರ್ನಾಟಕ ಭಾಗದ ಜನರು ಇವತ್ತು ಎಲ್ಲರೂ ಕೂಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನತೆಗೆ ಇವತ್ತು ಈ ಪಾದಯಾತ್ರೆಯನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಸಹಿತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೂಢ ಹಗರಣ ಏನು ಇವತ್ತು ಹೋರಾಟ ಮಾಡ್ತಿದ್ದೀವಿ, ಅದು ಬಿಜೆಪಿ ಸರ್ಕಾರ ಅಲರ್ಟ್ ಆಗಿದ್ದು ಅಲರ್ಟ್ ಮಾಡಿದ್ದೇ ಅವರು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅವತ್ತಿನ ದಿನ ಮೂಢ ಹಗರಣ ಒಂದು ವೇಳೆ BJP ಸರ್ಕಾರ ಮಾಡಿದರೆ ಅವತ್ತಿನ ದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಇದ್ದರು. ಇವತ್ತು ಭಾಳಷ್ಟು ಹಗರಣಗಳನ್ನು BJP ಸರ್ಕಾರ ಮಾಡಿದೆ ಅಂತೇಳಿ ಸುಳ್ಳು ಒಂದು ಮಾತುಗಳನ್ನು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಇದ್ದಾಗ ಅವ್ರು ಯಾಕೆ ಅವತ್ತಿನ ದಿನ ಅದರ ಬಗ್ಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಇವತ್ತು ಸುಳ್ಳು 20 ಆಪಾದನೆಗಳನ್ನು BJP ಸರ್ಕಾರದ ಮೇಲೆ ತೋರ್ತಾ ಇದ್ದಾರೆ. ಅದು ರಾಜ್ಯದ ಜನತೆಗೆ ಗೊತ್ತಿದೆ. ಈ 2 ಹಗರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ರಾಜ್ಯದ ಜನತೆಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದ ಜನತೆ ಒಂದು ಬಾರಿ ಏನು ಮತದಾನವನ್ನು ಹಾಕಿದ್ರು ಅವತ್ತಿನ ದಿನ ಒಂದು ಬಾರಿ ಜನತೆಯವರಿಗೆ ದಾರಿ ತಪ್ಪಿಸಿದ್ದಾಗಿರ್ಬೋದು. ಆದರೆ ಇವತ್ತು ರಾಜ್ಯದ ಜನತೆಗೆ ದಾರಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿರುವಾಗ ಅವರೇನು ಉಚಿತವಾಗಿ ಕೆಲವೊಂದಿಷ್ಟು ಭಾಗ್ಯಗಳನ್ನು ಕೊಡ್ತೀವಿ ಅಂತಂದರು. ಇವತ್ತು ಅದರ ಪರಿಸ್ಥಿತಿ ಏನಾಗಿದೆ? ಇವತ್ತು ಯಾವುದು ಒಂದು ಸಹಿತ ಭಾಗ್ಯಗಳು, ಒಂದು ಶಕ್ತಿ ಯೋಜನೆ ಒಂದು ಬಿಟ್ಟರೆ ಬೇರೆ ಯಾವ ಯೋಜನೆಗಳು ಬಂದಿಲ್ಲ, ಜನರಿಗೆ ಮುಟ್ಟಿಲ್ಲ, ತಮಗೆಲ್ಲರೂ ಗೊತ್ತಿದೆ. ಅದರ ಜೊತೆಯಲ್ಲಿ ಇವತ್ತು ಭಾಳಷ್ಟು ಯೋಜನೆಗಳನ್ನು ಇವತ್ತು SC/ST ಆಗಿರ್ಬೋದು ಎಲ್ಲ ಜನತೆಗೆ ಸಂಬಂಧಪಟ್ಟಂಥ ಯೋಜನೆಗಳು ಸುಮಾರು 1.5 ವರ್ಷ ಆಯಿತು ನಾವು ಶಾಸಕನಾಗಿ. ಇವತ್ತಿನವರೆಗೂ ಸರ್ಕಾರದ ಅನುದಾನ 1 ರೂಪಾಯಿನೂ ಸಹಿತ ಯಾವ ಯೋಜನೆಗಳಿಗೂ ಬಿಟ್ಟಿಲ್ಲ. ಶಾಸಕರಿಗೂ ಸಹಿತ ಯಾವ 1 ರೂಪಾಯಿ ಬಿಡಿ ಕಾಸನ್ನು ಸಹಿತ ಈ ಸರ್ಕಾರ ಕೊಟ್ಟಿಲ್ಲ. ರಾಜ್ಯದ ಜನತೆಗೆ ಗೊತ್ತಾಗಿದೆ ಅವತ್ತೇನು ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಮುಂದಿನ ದಿನಮಾನದಲ್ಲಿ ತಪ್ಪು ಮಾಡಬಾರ್ದು ಅನ್ನೋದು. ಇವತ್ತು ತಾವು ಈ ಏನು ಪಾದಯಾತ್ರೆ ನೋಡ್ತಾ ಇದ್ದೀರಿ, ಇಡೀ ರಾಜ್ಯದ ಜನತೆ, ರಾಜ್ಯದ ಎಲ್ಲ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹಳ್ಳಿಯಿಂದ ಇವತ್ತು ಜನ ಸೇರಿದ್ದಾರೆ. ತಾವು ನೋಡ್ರಿ ಸ್ವಯಂ ಪ್ರೇರಿತವಾಗಿ ಜನರು ಮೊದಲನೇ ದಿನ ಏನು ಬಂದಿದ್ರು ಆ ಜನ ಇವತ್ತು ಪ್ರತಿ ಜಿಲ್ಲೆಯಿಂದ 50-100 ಜನದವರೆಗೂ ಇದೆ. ಅದೇ ಸಂಖ್ಯೆಯಲ್ಲಿ ಮುಂದುವರಿತಾ ಇದೆ. ಸಂಖ್ಯೆ ಜಾಸ್ತಿ ಹಾಕ್ಕೊತ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಕೇಳ್ಕೊಳ್ಳೋದಷ್ಟೇ, ಒಂದು ರಾಜ್ಯದ ಏನು ಮುಖ್ಯಮಂತ್ರಿಗಳದಾರ ಆ ಸ್ಥಾನಕ್ಕೆ ಒಂದು ಗೌರವ ಇದೆ. ಆ ಗೌರವವನ್ನು ಇವತ್ತು ನಮ್ಮ ಗೌರವವನ್ನು ಕಾಪಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರದ್ದು. ಆ ಗೌರವ ಕಾಪಾಡಿಕೊಳ್ಳುವಂಥ ಒಂದು ಕರ್ತವ್ಯ ಅವ್ರು ನಿಭಾಯಿಸಿದ್ದೇ. ಆದರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಆದಷ್ಟು ಬೇಗನೆ ರಾಜೀನಾಮೆ ಕೊಟ್ಟು ಆ ಒಂದು ಏನು ಮಹತ್ವವಾದ ಸೀಟ್ ಇದೆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕಾಪಾಡ್ಕೋಬೇಕಂತೇಳಿ ಇಡೀ ರಾಜ್ಯದ ಜನತೆ ಕೇಳ್ಕೊತಾ ಇದೆ. ಅದನ್ನು ಅವ್ರು ಕಾಪಾಡ್ಕೋಬೇಕು. ಆದಷ್ಟು ಬೇಗನೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ, ಇಡೀ ರಾಜ್ಯದ ಜನರ ಒತ್ತಾಯ. ಕೊಡಲೇಬೇಕು. ಇಲ್ಲ ಅಂದರೆ ಜನರು, ನಮ್ಮ ರಾಜ್ಯದ ಜನರು ಮತ್ತೊಂದು ಪ್ರತಿಯೊಂದು ಜಿಲ್ಲೆ ಒಳಗೂ ಪಾದಯಾತ್ರೆ ಆಗುತ್ತೆ. ಮುಂದೆ ಬರುವಂಥ ದಿನದಲ್ಲಿ ಅವರೇನು ಇವತ್ತು ತೊಗೊಂಡಿದ್ದಾರೆ 136 ಸೀಟು, ಮುಂದೆ 6 ಸೀಟು ಬರುವಂಥದ್ದು ಕಷ್ಟ ಆಗ್ತದೆ.